ಅಂತ ಹೇಳ್ತಾರೆ. ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು, ಮಾತು ಬಂತು ಕೃತಿ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು, ವಿಜ್ಞಾನ ಬಂತು ಸಮಾಧಾನ ಹೋಯಿತು, ಮನುಷ್ಯ ಬಂದ ದೇವರ ಓಡಿ ಹೋದ. ದೇವರನ್ನ ಕಟ್ಟಿಕೊಂಡು ಬದುಕುವಂತಹ ಸಂಸ್ಕಾರ ಸಂಸ್ಕೃತಿ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು, ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ, ಉಳುಮೆ ನೀ ಮಾಡುತ್ತಿರು ದುಡಿಮೆಯತ್ತಿಂದ, ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ, ಯೋಗಿ ಪುಂಗವನಾಗೂ ಮುದ್ದು ರಾಮ, ಯೋಗಿ ಪುಂಗವನಾಗೂ ಮುದ್ದು ರಾಮ, ಯೋಗಿ ಪುಂಗವನಾಗೂ ಮುದ್ದು ರಾಮ. ಒಂದು ಘಟನಾ ನಡೀತು ಬಹಳ ಹಿಂದೆ. ಇಂಥದೇ ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ರಾಜನಿಗೆ ಒಬ್ಬ ಮಗ ಇದ್ದ. ಆತ ಸುಮಾರು 20 ವರ್ಷ ವಯಸ್ಸು. ರಾಜನ ಮಕ್ಕಳು ಮಸ್ತಾಗಿದ್ದ. ಒಂದು ಸಲ ರಾಜ ಹೀಗೆ ಹೋಗ್ತಾ ಇದ್ದ. ರಾಜನ ಪುರೋಹಿತ ಒಬ್ಬ ಇದ್ದ, ಅಂದರೆ ಬಹಳ ಒಳ್ಳೆ ಪಂಡಿತ ಇದ್ದ. ಆತನಿಗೆ ಒಬ್ಬ ಮಗಳು ಇದ್ದ. ಆಕೆಗೆ 18 ವರ್ಷ ವಯಸ್ಸು. ಈ ರಾಜಪುತ್ರ ಒಂದು ಸಲ ಸಹಜ ಆಕೆಯನ್ನು ನೋಡ್ದ. ಅವನ ದೃಷ್ಟಿಗೆ ಬಿದ್ದ. ಆ ಸೌಂದರ್ಯಕ್ಕೆ ಹುಚ್ಚಾದ. ರಾಜರ ಮಕ್ಕಳು ಅವರಿಗೆ ಹೇಳೋರು ಯಾರು, ಕೇಳೋರು ಯಾರು? ಮಹಾರಾಜ. ಆತ ನೇರವಾಗಿ ಅವ್ರ ಮನೆಗೆ ಹೋಗಿ ಹೇಳ್ದ, ಪುರೋಹಿತರೇ ಅಥವಾ ಪಂಡಿತರೇ, ವಿದ್ವಾಂಸರೇ, ನಿಮ್ಮ ಮಗಳನ್ನು ನಾನು ಲಗ್ನವಾಗಬೇಕಲ್ಲ ಅಂದ. ಎಷ್ಟು ಸ್ಪಷ್ಟವಾಗಿ ಭಾವನೆಗಳನ್ನು ನಿಯಂತ್ರಿಸುವ, ಭಾವನೆಗಳನ್ನು ನಿರೋಧಿಸುವ ಸಾಮರ್ಥ್ಯ ದೊಡ್ಡವರಿಗೆ ಇರುವುದಿಲ್ಲ. ಏನು ಅನ್ನಿಸ್ತೋ ಆಗಿಂದಾಗ ಅದು ಆಗಬೇಕು. ಆವಾಗ ವಿದ್ವಾಂಸ ಹೇಳ್ದ, ಆಕೆ ಬೆಳೆದಿದ್ದಾಳ, 18 ವರ್ಷ ಆಕೆಗೆ. ಆಕೆಯನ್ನು ಕೇಳು, ನಾನೇನು ಹೇಳೋದದ, ನೀವು ಒಬ್ಬರು ಒಪ್ಪಿದರೆ ಸರಿ ಅಂದ. ಆವಾಗ ಆಕೆ ಬಂದು ಹೇಳಿದ್ಲು, ಆಕೆಗೆ ಈ ಹುಡುಗನ್ನ ಆಕೆ ಮೆಚ್ಚಿಕೊಂಡಿರಲಿಲ್ಲ. ರಾಜ ಇರಬಹುದು, ರಾಜಪುತ್ರ ಇರಬಹುದು, ನಾಳೆ ನಾನು ರಾಣಿಯಾಗಬಹುದು, ಆದರೆ ಇವನು ಪ್ರೇಮ ಖಾಯಿಂ ಇರ್ತದತ್ತು ಎಲ್ಲದ ಅಂದ್ಲು. ದೊಡ್ಡವ್ರದು ಹಿಂಗೆ ಈಗ ನನ್ನ ನೋಡ್ದ ಬಂದ, ಮತ್ತೆಲ್ಲರೂ ಹಿಂಗೆ ಹೋಗಾಗ ಮತ್ತೆ ನೋಡ್ದ ಅಂದ್ರೆ ವಾದಂದ್ರೆ ಏನು ಮಾಡೋದು? ಆಕೆ ವಿಚಾರ ಹಂಗೆ. ನಾವು ಒಂದು ವೇಳೆ ಆ ಪ್ರಸಂಗದಾಗಿದ್ದರೆ ಆಗಿಂದಾಗ ಒಪ್ತಿದ್ದೇವೆ.
ಯಾಕೆ ರಾಜ. ಆದರೆ ಏನೂ ವಿಚಾರ ಮಾಡದೆ ಬಂದಾನ, ಇದನ್ನು ವಿಚಾರ ಮಾಡೋದಿಲ್ಲ ನಾವು. ಆಕೆ ಬಹಳ ಜಾಣ ಇದ್ಲು. ಆಕೆಗೆ ಗೊತ್ತಾಯಿತು ಈತ ಹುಚ್ಚಾಗಿ ಬಂದಾನೆ ವಿನಾ ಶಾಣೆಯಾಗಿ ಬಂದಿಲ್ಲ. ವೀರಭದ್ರ ವೀರ ಅಂದ್ರೆ ಧೀರತನ, ಭದ್ರ ಜಗತ್ತನ್ನ ರಕ್ಷಣೆ ಮಾಡು. ವೀರಭದ್ರನಿಗೆ ಭಯ ಇಲ್ಲ. ವೀರಭದ್ರನ ರೂಪದ ರಹಸ್ಯ, ಅವನು ಅವತಾರದ ರಹಸ್ಯ, ಇದಿಷ್ಟನ್ನು ತಿಳ್ಕೊಂಡಾಗ ವೀರಭದ್ರ ಜಯಂತಿ ಆಗ್ತದೆ. ಭಗವಂತನ ಉಪಾಸನೆ ಬರೀ ಫೋಟೋ ಫ್ರೇಮ್ ಆಗದೆ. ಒಂದಿಷ್ಟು ಡಿವೋಟಿಗಳು ವೀರಭದ್ರನ ಬಗ್ಗೆ ನಿಮಗೆ ಗೊತ್ತಿರೋ ಮಾಹಿತಿ ತಿಳಿಸಬೇಕು ಅಂತ. ಸೊ ನಾವು ಶಬ್ದದಿಂದ ಶುರು ಮಾಡುವ. ವೀರಭದ್ರ ಜಯಂತ್ಯೋತ್ಸವ. ನಾನು ಈ ವೀರ ಮತ್ತು ಭದ್ರ ಇದೆರಡನೇ ಶಬ್ದವನ್ನು ತಗೊಳ್ತಾ ಇದ್ದೀನಿ. ಅದು ತಗೊಳ್ಳೋ ಬದಲು ವೀರಭದ್ರನ ಹುಟ್ಟು, ಭಗವಂತ ವೀರಭದ್ರನ ರೂಪ ಧಾರಣೆ ಮಾಡಿದ ಹುಟ್ಟು ಯಾಕೆ, ಇದೆರಡು ಪ್ರಶ್ನೆ. ಸೊ ವೀರಭದ್ರ, ವೀರ ಅಂದರೆ ಧೀರತನ, ಭದ್ರ ಜಗತ್ತನ್ನು ರಕ್ಷಣೆ ಮಾಡು ಕೆಲಸವನ್ನು ಮಾಡೋದು. ಯಾರನ್ನು ರಕ್ಷಣೆ ಮಾಡೋದು? ಧರ್ಮ ರಕ್ಷಣೆ. ಯಾರು ಸತ್ಪುರುಷರಿದ್ದಾರೆ ಅವರಿಗೆ ಅನ್ಯಾಯ ಆದಾಗ ರಕ್ಷಣೆ ಮಾಡೋದು. ಶಿವ ಅವನನ್ನು ತನ್ನ ಜಟೆಯಿಂದ ಹುಟ್ಟಿಸಿದ. ಶಿವ ಅಂದರೆ ಜ್ಞಾನ. ಜ್ಞಾನದ ತಾಕತ್ತು ಶೌರ್ಯರ ರೂಪದಲ್ಲಿ ಹೊರಗೆ ಬಂದಾಗ ಅದಕ್ಕೆ ಇಲ್ಲಿ ಜಟೆ ಇದೆ. ಆ ಜಟೆಯನ್ನು ಯಾವಾಗ ದಕ್ಷ ತನ್ನ ಹೆಂಡತಿಯ ಪಾರ್ವತಿಯ ವಿರುದ್ಧ ಹೇಗೆ ತಪ್ಪು ನಡ್ಕೊಂಡಾಗ, ಸಣ್ಣ ಸ್ವಂತ ಮಾವ ಆದರೂ ಧರ್ಮದಲ್ಲಿ ಕ್ಷಮೆ ಇಲ್ಲ ಅಂತ ಹೇಳಿ, ಜೊತೆಗೆ ಹೆಂಡತಿ ಅನ್ನೋ ಕಾನ್ಸೆಪ್ಟ್ಗಿಂತ ಒಂದು ಹೆಣ್ಣನ್ನು ಅಸಭ್ಯವಾಗಿ ಮಾತಾಡಿ ಅವಳನ್ನು ದೂಷಣೆ ಮಾಡೋದು, ಶೋಷಣೆ ಅಂತ ಹೇಳ್ಬೋದು. ಒಂದು, ನಿನ್ನ ಗಂಡನಿಗೆ ದುಡ್ಡಿಲ್ಲ, ಶವ ಭಸ್ಮ ಹಾಕ್ಕೊಳ್ತಾನೆ, ನಿನ್ನ ಮನೇಲಿ ಊಟಕ್ಕೆ ಗತಿ ಇಲ್ಲ, ಎರಡನೇ ಶೋಷಣೆ. ಮೂರನೇದು, ತನ್ನ ಮಗಳೇ ಆದರೂ ತಂದೆಯನ್ನು ಅಹಂಕಾರದಿಂದ, ಪ್ರಜಾಪತಿಯನ್ನು ಅಧಿಕಾರ ಭಾವದಿಂದ ತಿಳುವಳಿಕೆ ಇದ್ದು ತಪ್ಪು ಮಾಡಿದಾಗ ಅದು ಅಧರ್ಮ ಆಗ್ತದೆ. ಅದನ್ನು ಶಿವ ಸಹಿಸಲಿಲ್ಲ. ಮತ್ತು ತನ್ನ ಪತಿಯೇ ಪಾತಿರತ್ಯ, ಪತಿಯನ್ನೇ ಸರ್ವಸ್ವ ಅಂತ ಹೇಳಿ ಜೊತೆಗಿದ್ದ ಒಂದು ಸತಿಗೆ ನ್ಯಾಯ ಕೊಡಲಿಕ್ಕೆ ಶಿವ ತನ್ನ ಕ್ರೋಧದಿಂದ, ಜ್ಞಾನರೂಪಿಯಾದ ಸದಾಶಿವ ಜಟೆಯನ್ನು ಹೊರಗೆ ಹೊಡೆದಾಗ ವೀರಭದ್ರ ಮತ್ತು ಅವನ ಪ್ರಕೃತಿಯಾದ ಭದ್ರಕಾಳಿಯ ಸೃಷ್ಟಿಯಾಯಿತು. ಮಹಾಕಾಳಿ ಬೇರೆ, ಭದ್ರಕಾಳಿ ಬೇರೆ. ಮಹಾಕಾಲನ ಹೆಂಡತಿ ಶಿವ ಮಹಾಕಾಲ ಆದಾಗ ಪ್ರಳಯದಲ್ಲಿ ತನ್ನ ಪ್ರಕೃತಿ ರೂಪಾದ ಶಕ್ತಿ ಮಹಾಕಾಳಿ ಆಗ್ತಾಳೆ. ಇದೊಂದು ಕನ್ಫ್ಯೂಷನ್ ಉಂಟು ಜನರಲ್ಲಿ. ವೀರಭದ್ರ ಅವತಾರದಲ್ಲಿ ಪುರುಷ ತತ್ವದ ಪ್ರಕೃತಿ ರೂಪವೇ ಭದ್ರಕಾಳಿ. ಇದಕ್ಕೆ ಎರಡು ಹೆಸರು ಬೇರೆ ಇದೆ. ನಾವು ಒಂದೊಂದು ಕಡೆ ಮಹತ್ ತತ್ವ, ಮಹಾದೇವ, ದೊಡ್ಡ ತತ್ವ, ದೇವತತ್ವದಲ್ಲಿ ದೊಡ್ಡದು, ಅದೇ ಮಹಾದೇವ ತತ್ವದಿಂದ ಚಿಂತನೆ ಮಾಡಿದ್ದು. ಅವನ ಲಯ ರೂಪವೇ ಮಹಾಕಾಲ, ಕಾಲಭೈರವ. ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. ಆ ಮಹಾಕಾಲನ ಕಾಲತತ್ವದ ಹೆಂಡತಿಯಾದ ಕಾಳಿ ಕಲ್ಮಶನಾಶಿನಿ, ಕಾಲದಲ್ಲಿರೋ ಕಲ್ಮಶವನ್ನು ತನ್ನ ಮಹತ್ ಜ್ಞಾನದಿಂದ ನಾಶ ಮಾಡೋಳನ್ನು ಮಹಾಕಾಳಿ ಅಂತೀವಿ. ಸೊ ಈ ವೀರಭದ್ರ ರೂಪದಲ್ಲಿ ಹುಟ್ಟು ಗೊತ್ತಾಯ್ತು. ಜಟೆಯಿಂದ ಜ್ಞಾನದ ಗಂಗೆಯ ಸ್ಥಾನವಾದ ಪವಿತ್ರ ಜಟೆ, ಸ್ವಯಂ ಜ್ಞಾನ ಗಂಗೆಯಾದ ಶಿವ. ಶಿವನಲ್ಲಿ ಎರಡು ವಿಶೇಷ ಉಂಟು. ಒಂದು, ಪಾಪವನ್ನು ತೊಳೆಯೋ ಗಂಗೆಯು ಅವನ ಜಟೆಯಲ್ಲಿ ವಾಸ. ಇನ್ನೊಂದು, ಅವನ ಶರೀರವೇ ಜ್ಞಾನ, ಅದಕ್ಕೆ ಜ್ಞಾನಿನಾಮಗ್ರಗಣ್ಯ. ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮ. ಶಿವನಿಗಿರೋ ಸ್ತೋತ್ರ. ದಕ್ಷಿಣ ಅಂದರೆ ಯಮನಿಗೆ, ಮೃತ್ಯುವಿಗೆ ತನ್ನ ಮೃತ್ಯುವನ್ನು ದಾಟುವ ದಾರಿ ಹೇಳಿಕೊಟ್ಟ ಈಶ್ವರ. ಅದಕ್ಕೆ ಅವ ದಕ್ಷಿಣಾಮೂರ್ತಿ, ಶಾಂತ ಸ್ವರೂಪಿ. ವೈರಾಗ್ಯವನ್ನೇ ಧಾರಣೆ ಮಾಡಿ ಮೃತ್ಯುವನ್ನೇ ಹೆದರದೆ, ಸರ್ಪ ಅಂದರೆ ವಿಷ, ಮೃತ್ಯುವಿನ ರೂಪ, ವಿಷವನ್ನು ಒಳಗೆ ಹಾಕಿ, ಒಳಗೂ ಹಾಕದೆ ಹೊರಗೂ ಹಾಕದೆ, ಇಹಕ್ಕೂ ಕೊಡದೆ ಪರಕ್ಕೂ ಕೊಟ್ಟದೆ, ತಾನೇ ಅದನ್ನು ಧಾರಣೆ ಮಾಡಿ ಕೂತ ನೀಲಕಂಠನ ನೀಲಸ್ವರೂಪ. ಇದಿಷ್ಟು. ಆ ನೀಲಸ್ವರೂಪನ ಜಟಾಶಕ್ತಿಯಿಂದ ಹುಟ್ಟಿದವನು ವೀರಭದ್ರ. ಇದಿಷ್ಟು ಗೊತ್ತಾಯ್ತು. ಹಾಗಾದರೆ ಅವನ ಹುಟ್ಟೆ ಯಾಕಾಯಿತು? ಕ್ರಾಂತಿ ಅಥವಾ ರೆವಲ್ಯೂಷನ್ನಿಗೆ ಆಯಿತು.
ಸೊಸೈಟಿಯಲ್ಲಿ ಯಾವಾಗ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ಲವೋ ಅಥವಾ ಅವಳ ಪಾತಿರತ್ಯ ಧರ್ಮಕ್ಕೂ ಬೆಲೆ ಇಲ್ಲವೋ ಅದಕ್ಕೆ ಕಾರಣವಾದ ಅಧಿಕಾರಿ ಭಾವ ಆದ ಪಿತೃವಾದರೂ ಪ್ರಜಾಪತಿಯಾದ ಜ್ಞಾನಿ ಆದರೂ ನಾರದನ ಅಣ್ಣ ಆದರೂ ಅವನ ಶೋಷಣೆ ವಿರುದ್ಧ ಹುಟ್ಟಿದ ಅವತಾರ. ಇದಿಷ್ಟು ಒಂದು ಸನಾತನ ಧರ್ಮದಲ್ಲಿರೋ ರೆವಲ್ಯೂಷನ್ನಿನ ಕತೆ ನಾನು ಮಾತಾಡ್ತಿರು. ಸರಿ, ಆ ವೀರಭದ್ರನ ರೂಪ ಯಾವುದು? ಕಣ್ಣು, ಭಯ ಇಲ್ಲದ ರೂಪ. ವೀರಭದ್ರನಿಗೆ ಭಯ ಇಲ್ಲ. ದಕ್ಷನ ತಲೆ ತೆಗೆದು, ಯಾಕೆ ದಕ್ಷನ ಅಹಂಕಾರದ ತಲೆ ತೆಗೆದು ಆಡಿನ ತಲೆ ಇಟ್ಟ. ಆಡಂದರೆ ಶರಣಾಗತಿ. ಆಡಿಗೆ ಸ್ವಂತ ಚಿಂತನೆ ಇಲ್ಲ, ಭಗವನ್ ಚಿಂತನೆ ಇಲ್ಲ ನಡೆಯುವುದು. ಆಡನ್ನು ಕುರಿ ನೋಡಿದ್ದೀರ ನೀವು? ಈಗ ಹೋಗ್ಬೇಕಾದ್ರೆ ಮೇಕೆ ನಡೆಸೋನು ಹೇಗೆ ನಡೆಸ್ತಾನೆ ಅದು ಹಾಗೆ ನಡೀತದೆ. ಹಾಗೆ ನಡಿ ಅಂತ ಅಹಂಕಾರ ಬಿಟ್ಟು ನೀನು ನಡಿ ಅಂತ ದಕ್ಷಿಣ ತಲೆ ತೆಗೆದ ರಹಸ್ಯ. ಅಹಂಕಾರದ ತಲೆ ತೆಗೆದು ಶರಣಾಗತಿ ನಮಸ್ಕಾರಕ್ಕೆ ಅವನನ್ನು ತರಿಸಿ, ಇನ್ನು ಸುಪ್ರೀಂ ಒಬ್ಬ ಇದ್ದಾನೆ, ಮತ್ತು ಸ್ವಲ್ಪ ಹಿರಿಯರ ಮಾತಿಗೆ ಬೆಲೆ ಕೊಡೋದು ಕಲಿ. ಮೇಕೆ ನಡೆಸೋನ ಮಾತಿಗೆ ಬೆಲೆ ಕೊಡ್ತದೆ, ಹಾಗಾಗಿ ಮೇಕೆಗೆ ಸ್ವಲ್ಪ ಡೇಂಜರ್ ಕಮ್ಮಿ. ಅದನ್ನು ಹೇಳಿಕೊಟ್ಟ. ಅದಕ್ಕೆ ಈ ಖಡ್ಗಾನು ಆಯುಧವನ್ನು ಧಾರಣೆ ಮಾಡಿದ. ದುಷ್ಟತನ ಮಾಡುವವನ ತಲೆ ತೆಗಿಲಿಕ್ಕೆ ಅದನ್ನು ತಾನು ಮುಂಡಮಾಲೆ ಮಾಡಿ ಧಾರಣೆ ಮಾಡಿದ. ಯಾರನ್ನ? ಧರ್ಮೀಯರನ್ನೆಲ್ಲ, ಅಧರ್ಮವನ್ನು. ಯಾರು ಶಿವನ ಅಥವಾ ಪರಮೇಶ್ವರನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೀತಾರೋ, ಸೃಷ್ಟಿಯ ಕ್ರಮಕ್ಕೆ ಅತಿಕ್ರಮಿಸಿ ನಡೀತಾರೋ ಅವನ ತಲೆ ತೆಗಿಲಿಕ್ಕೆ ಈ ಖಡ್ಗ. ಎಲ್ಲರದ ಮೇಲಲ್ಲ, ಅದಕ್ಕೆ ಧರ್ಮಯುದ್ಧ ಅಂತ ಹೇಳಿ. ಇನ್ನೊಂದು ಅವನ ಬಾಣ. ಇದರ ಅರ್ಥ ಏನು? ಮನ್ಯುವನು ಶಿವನ ಬಿಲ್ಲಿತ್ತು. ಹಿಂದೆ ರಾಮನಿಗೆ ಈಶ್ವರ ರಾವಣನನ್ನು ಕೊಲ್ಲಬೇಕಾಗಿ ಕೊಟ್ಟಿದ್ದ, ಅದರ ಹೆಸರು ಮನ್ಯು. ಅದಕ್ಕೆ ಮನ್ಯು ಸೂಕ್ತ ಅಂತೀವಿ. ಶಿವನ ನಿಜವಾದ ಆಯುಧ ತ್ರಿಶೂಲ ಅಲ್ಲ, ಬಿಲ್ಲು ಬಾಣ. ಬಿಲ್ಲು ಇನ್ನೊಂದು ಆಧ್ಯಾತ್ಮ ಅರ್ಥದಲ್ಲಾದರೆ ದೇಹವನ್ನು ಬಿಲ್ಲಿನ ಹಾಗೆ ಬಗ್ಗಿಸು, ಅದಕ್ಕೆ ಧನು, ದಂಡಿಸು, ಧನಸ್ಸು. ಬುದ್ಧಿಯನ್ನು ತೀಕ್ಷ್ಣವಾಗಿಡು, ಜ್ಞಾನದ ದೃಷ್ಟಿಯಲ್ಲಿ ಮೋಕ್ಷ. ಇನ್ನು ಈ ಬಿಲ್ಲು ಇದು ಒಳಗಿನ ಬಂಧನ ಬಿಡಿಸ್ಲಿಕ್ಕೆ, ಹೊರಗಿನ ಬಂಧನ ಬಿಡಿಸ್ಲಿಕ್ಕೆ, ಅಧರ್ಮದ ಮೇಲೆ ಯುದ್ಧ ಮಾಡಲಿಕ್ಕಿರೋ ಬಿಲ್ಲು. ಇದು ಗದೆ, ರಕ್ಷಣೆಗೆ ಮತ್ತು ಮಾನಸಿಕ ಕಂಟ್ರೋಲನ್ನು ಆಧ್ಯಾತ್ಮದಲ್ಲಿ ಗದೆಗೆ ಹೋಲಿಸ್ತಾರೆ. ಅದು ವಿಷ್ಣುವಿನ ಆಯುಧವೂ ಹೌದು. ಆಯಿತು, ಇದಿಷ್ಟು ವೀರಭದ್ರನ ಲಕ್ಷಣ. ಒಂದವನ ವೀರಭದ್ರ ಅವತಾರದಲ್ಲಿ ಕಣ್ಣಲ್ಲಿ ಭಯ ಇಲ್ಲ, ಭಗವಂತನ ಜ್ಞಾನ ಜಟೆ, ಮತ್ತು ಯಾವ ಜಟೆಯಲ್ಲಿ ಗಂಗೆ ವಾಸ ಆಗಿದ್ದು ಆ ಪವಿತ್ರ ಅವತಾರ ಇದು. ಮತ್ತು ಜ್ಞಾನದಿಂದ ನೋಡಿದರೆ ಅವನಿಗೆ ತ್ರಿನೇತ್ರ ಇದೆ, ಜ್ಞಾನನೇತ್ರ ಓಪನ್ ಇದೆ, ಅಂದರೆ ವಿವೇಕವಿದ್ದ ತತ್ವ, ಉಪದೇಶ ಮಾಡಲಿಕ್ಕೆ ತಾಕತ್ತಿದ್ದ ತತ್ವ. ಮತ್ತು ಭಸ್ಮಧಾರಣೆ, ಶಿವನ ತನ್ನ ತಂದೆ ಈಶ್ವರ ವೀರಭದ್ರನಿಗೆ ಶಿವ ಸಿದ್ಧಾಂತ, ಮೂರೂ ಗುಣವನ್ನು ಸುಟ್ಟಿದ್ದೀನಿ. ಆ ನೇತ್ರದಲ್ಲಿ ಈ ಬಿಂದು ಪಾರ್ವತಿಯ ಸಂಕೇತ. ಈ ನೇತ್ರ ಜ್ಞಾನನೇತ್ರ. ಯಾರು ಧರ್ಮವನ್ನು ಮತ್ತು ಅವನ ಮೈಯೆಲ್ಲ ಭಸ್ಮಧಾರಣೆ ಇದೆ, ಪವಿತ್ರ ಗೋಮಯದಿಂದ ಪವಿತ್ರ ಆದ ವಸ್ತು ಭಸ್ಮ. ಗೋಮಯ ಸುಟ್ಟರೆ ಭಸ್ಮ ಆಗ್ತದೆ. ಆ ಭಸ್ಮದ ಅರ್ಥ ಏನು? ತನ್ನ ಒಳಗಿರೋ ಎಲ್ಲ ಭವದ ಭಯವನ್ನು ಸುಟ್ಟಿದ್ದೀನಿ ಅಂತ. ಇದು ಭಸ್ಮಧಾರಣೆ ಅರ್ಥ. ಈ ಕೆಂಪು ಶಕ್ತಿ, ಶೌರ್ಯದ ಸಂಕೇತ, ಕ್ರಾಂತಿ. ಯಾವಾಗ ಹೆಣ್ಣಿಗೆ ಅಥವಾ ಹೆಣ್ಣು ಅಂದರೆ ಪ್ರಕೃತಿಗೆ, ಆದಿಶಕ್ತಿ ಅಂದರೆ ಪ್ರಕೃತಿಗೆ ಅವಮಾನ ಆಗ್ತದೋ, ಪ್ರಕೃತಿ ವಿರುದ್ಧ ಶೋಷಣೆ ಆಗುತ್ತೋ, ಆವಾಗ ನಾನು ನಾಶದ ಕೆಲಸ ಮಾಡ್ತೀನಿ. ಯಾರು ಪ್ರಕೃತಿಯನ್ನು ಗೌರವಿಸ್ತಾಳೋ ಅವಳ ರಕ್ಷಣೆಗೆ ನಿಲ್ತೀನಿ. ಇದು ವೀರಭದ್ರ ಅವತಾರ. ಮತ್ತು ಈ ಶೇಷ ಏನಿದೆ ಇದು ಕುಂಡಲಿನಿ ಶಕ್ತಿ ಪೂರ್ಣ ಜಾಗೃತ ಆದಾಗ ಎಲ್ಲ ಮಹಾವೀರ, ಬುದ್ಧ, ನಾರಾಯಣ ಎಲ್ಲ ಹಿಂದ್ಗಡೆ ಒಂದು ಶೇಷ ಇದೆ. ಆ ಪೂರ್ಣ ಜ್ಞಾನ ಆದಾಗ ಆ ಕುಂಡಲಿನಿ ಪೂರ್ತಿ ಅರಳಿದೆ, ಪೂರ್ಣತ್ವದಲ್ಲಿದ್ದಾನೇನು ಸಂಕೇತ. ಇದು ವೀರಭದ್ರ. ವೀರಭದ್ರನ ರೂಪದ ರಹಸ್ಯ, ಅವನು ಅವತಾರದ ರಹಸ್ಯ. ಮತ್ತು ವೀರಭದ್ರನ ಉಪಾಸನೆ ಅಂದರೆ ಏನು? ಇನ್ನೊಂದು ಮಿಸ್ ಆಗಿದೆ ಇಲ್ಲಿ, ಇಷ್ಟಲಿಂಗ. ಇಲ್ಲಿ ಮೂರನ್ನು ನೀವು ಗಮನಿಸ್ಬೋದು. ಒಂದು ಅಭಯ ಕೊಡೋದು, ಮಹಿಳೆಯರ ರಕ್ಷಣೆ. ಇನ್ನೊಂದು ಅಹಂಕಾರ ತೆಗೆಯೋದು, ದಕ್ಷನ ಕಥೆ. ಇನ್ನೊಂದು ಶೌರ್ಯ ಮತ್ತು ಆಧ್ಯಾತ್ಮ ಭಾಗಕ್ಕೆ ಬರ್ತೀವಿ. ವೀರಭದ್ರ ತುಂಬ ಶಿವನ ಉಪಾಸನೆ ಮಾಡುವ ಒಂದು ದೇವತೆ.
ಶಿವನ ಪುತ್ರ ಅಂತಲೂ ಹೇಳ್ಬೋದು. ಹಾಗಾಗಿ ಇಷ್ಟಲಿಂಗ ಉಪಾಸನೆಯನ್ನು ಮಾಡುವವನ ಬುದ್ಧಿಯೂ ಶೌರ್ಯದಿಂದ ಇರುತ್ತೆ, ಹೇಡಿಯಲ್ಲ. ಇನ್ನೊಂದು, ಶೈವ ಧರ್ಮದಲ್ಲಿರೋ ಭಸ್ಮಧಾರಣೆ, ಅದರ ನಿಷ್ಠೆಯನ್ನು ಆಚರಣೆ ಮಾಡೋದ್ರಿಂದ ಅವನ ಜೀವನ ಪವಿತ್ರ ಆಗ್ತದೆ ಭಸ್ಮದ ಹಾಗೆ. ಇನ್ನೊಂದು, ಮತ್ತು ವೀರಶೈವ ಲಿಂಗಾಯತ ಸಿದ್ಧಾಂತದಲ್ಲಿ ಬರೀ ಶಿವನ ಉಪಾಸನೆ ಮಾಡೋರು ಬರೀ ಶಿವಪೂಜೆಗೆ ಮಾತ್ರ ಸೀಮಿತ ಆಗದೆ ಪ್ರಪಂಚದ ಸಮತೋಲನದ ರಕ್ಷಣೆಯೂ ಅವರಿಗಿದೆ. ಶಿವಲಿಂಗ ಅನ್ನೋದು ಪೂರ್ಣವನ್ನು ಉಪಾಸನೆ ಮಾಡೋದ್ರಿಂದ ಪೂರ್ಣವೇ ಆಗ್ತಾನೆ. ಆ ಪೂರ್ಣ ಆದವನ ಆಲೋಚನೆಯೂ ಪೂರ್ಣ ಇರುತ್ತೆ, ಅವನಲ್ಲಿ ಒಳಗಿಂದ ಯಾವ ಹೇಡಿತನ ಇರೋದಿಲ್ಲ. ಯಾಕೆ ಸತ್ಯ ಗೊತ್ತಿರುತ್ತೆ, ಅವನಿಗೆ ಜ್ಞಾನನೇತ್ರ ಓಪನ್ ಆಗಿರ್ತದೆ. ಈ ಸತ್ಯ ಗೊತ್ತಿರೋದ್ರಿಂದ ಅವನ ಆಚರಣೆಯು ತುಂಬ ಜವಾಬ್ದಾರಿಯಿಂದ ಕೂಡಿಡುತ್ತೆ. ಇದಿಷ್ಟನ್ನು ತಿಳ್ಕೊಂಡಾಗ ವೀರಭದ್ರ ಜಯಂತಿ ಆಗ್ತದೆ. ಇದಿಲ್ಲ ಅಂದರೆ ವೀರಭದ್ರನ ಫೋಟೋ ಇಟ್ವಿ, ಹೂವು ಇಟ್ವಿ, ಮಂಗಳಾರತಿ ಮಾಡಿದ್ವಿ, ಹಾರ ಹಾಕಿದ್ವಿ, ಜೈಕಾರ ಹಾಕಿದ್ವಿ, ದೇವರನ್ನು ಉತ್ಸವ ಮಾಡಿದ್ವಿ, ಉತ್ಸವ ನಡೆಸಿದ್ವಿ. ತಪ್ಪ ಒಂದು ಲೆವೆಲಿಗೆ ಸರಿ, ಆದರೆ ಆ ವೀರಭದ್ರ ಅನ್ನೋ ತತ್ವದ ಪೂರ್ಣಕ್ಕೆ ನಾವು ಇನ್ನೂ ಹೋಗಲೇ ಇಲ್ಲ, ಬರೀ 1ನೇ ಕ್ಲಾಸಿನ ಸ್ಟೆಪ್ಪಲ್ಲಿದ್ದೀವಿ. ಸೊ ಹಾಗಾಗಿ ವೀರಭದ್ರನ ಬಗ್ಗೆ ನನಗೆ ತಿಳಿದ ರಹಸ್ಯವನ್ನು ನಾನು ಹೇಳಿದ್ದೀನಿ. ಇದು ತಗೊಳ್ಳೋದು ಬಿಡೋದು ಅವರವರಿಗೆ ಬಿಟ್ಟಿದ್ದು. ಯಾಕೆ ವಿಚಾರ ಭಗವಂತನ ಉಪಾಸನೆ ಬರೀ ಫೋಟೋ ಫ್ರೇಮ್ ಆಗದೆ, ಬರೀ ಪ್ರೋಗ್ರಾಮ್ಗಳಿಗೆ ಸೀಮಿತ ಆಗದೆ, ಒಳಗಿನ ಪ್ರೋಗ್ರೆಸ್, ಬೌದ್ಧಿಕ ಮೆಚ್ಯೂರಿಟಿಯ ಜೊತೆಗೆ ಸಾಮಾಜಿಕ ಮೆಚ್ಯೂರಿಟಿಯು ಆಗಲಿ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋ ಮತ್ತು ಈ ಸರ್ಪಗಳ ಲಕ್ಷಣ ಏನಿದೆಲ್ಲ ಕುಂಡಲಿನಿ ಶಕ್ತಿಯದ್ದೇ ಹೇಳೋದು. ಆದರೂ ಈ ಸರ್ಪಗಳನ್ನು ಧಾರಣೆ, ಅವನು ಶಿವನ ಮಗ, ಸರ್ಪ ಅವನ ನಾಗಭೂಷಣನ ಮಗ, ಅದರಿಂದ ಒಂದು ಸಂಕೇತ. ಇನ್ನೊಂದು, ಭಯವನ್ನು ದಾಟಿದ್ದೀನಿ ಅನ್ನೋ ಸಂಕೇತ. ಇದಿಷ್ಟು ವೀರಭದ್ರನ ಮಾಹಿತಿ. ಸೊ ವೀರಭದ್ರನ ಉಪಾಸನೆ ಯಾರೆಲ್ಲ ಮಾಡ್ತೀರಿ ಅವರ ಚಿಂತನೆಗಳಲ್ಲೂ ವೀರರಾಗಿರಿ, ಸಾಮಾಜಿಕ ಪ್ರೋಗ್ರೆಸ್ಸಲ್ಲೂ ವೀರರಾಗಿರಿ, ಒಳಗಿಂದ ಹೊರಗಿಂದ ಕೊನೆಯ ತನಕ ವೀರರಾಗಿರಿ. ಇದೇ ವೀರಶೈವ ಸಿದ್ಧಾಂತ. ಅಲ್ಲಿ ಶೈವ ಅನ್ನೋ ಶಬ್ದ, ಅಲ್ಲಿ ಲಿಂಗಾಯತ ಏನಿದೆ, ಶೈವ ಅನ್ನೋ ಶಬ್ದ ಶಿವನನ್ನು ಸೂಚಿಸುತ್ತೆ, ಲಿಂಗಾಯತ ಲಿಂಗವನ್ನು ಧಾರಣೆ ಮಾಡಿ ಪವಿತ್ರ ದೇವಸ್ಥಾನ ಮಾಡಿದ್ದೀನಿ ಅನ್ನೋ ಇನ್ನೊಂದು ಸಿದ್ಧಾಂತವನ್ನು ಸೂಚಿಸುತ್ತೆ. ಆ ಭಸ್ಮಾದಿಗಳು ಪಾವಿತ್ರತೆಯನ್ನು ಸೂಚಿಸುತ್ತೆ. ಪವಿತ್ರವಾದವನ ಕಣ್ಣಲ್ಲಿ ಭಯ ಇರಲ್ಲ, ಅದು ಇನ್ನು ನಿರ್ಭಯತೆಯನ್ನು ಸೂಚಿಸುತ್ತೆ. ಆ ಆಯುಧಗಳು ಧರ್ಮಕ್ಕೆ ಚ್ಯುತಿಯಾದಾಗ ಶಸ್ತ್ರ ಮತ್ತು ಶಾಸ್ತ್ರ ಹಿಡಿದು ಹೋರಾಡುವಂಥ ದೊಡ್ಡ ಜವಾಬ್ದಾರಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಉಂಟು. ಹಾಗಾಗಿ ವೀರಭದ್ರನ ಅನುಷ್ಠಾನ ಅಂದರೆ ನೀವೆಲ್ಲ ಶಿವನ ಮಕ್ಕಳು, ಅವನ ಹಾಗೆ ವೀರರಾಗಿ ಬದುಕಿ ಶೋಷಣೆ ವಿರುದ್ಧ. ಹೇಳ್ತಾರೆ, ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು, ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು, ಮಾತು ಬಂತು ಕೃತಿ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು, ವಿಜ್ಞಾನ ಬಂತು ಸಮಾಧಾನ ಹೋಯಿತು, ಮನುಷ್ಯ ಬಂದ ದೇವರ ಓಡಿ ಹೋದ. ದೇವರನ್ನ ಕಟ್ಟಿಕೊಂಡು ಬದುಕುವಂತಹ ಸಂಸ್ಕಾರ ಸಂಸ್ಕೃತಿ. ಆಳ್ದರೆಂಬೆ ಹೊಗಳಿದವರು ಹೊನ್ನವ ಶೂಲವ ನಿಕ್ಕಿದರು ಕಾಣ ಕೂಡಲ ಸಂಗಮ ದೇವ. ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ ನಿಡಸೋಶಿಯ ಜಗದ್ಗುರು ಮಹಾಸನ್ನಿಧಿಯವರನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನು ಮನ್ಮಂದಿರದಲ್ಲಿ ಸ್ಮರಿಸಿ ಪವಿತ್ರ ಕ್ಷೇತ್ರ ಸಣ್ಣವ್ರದಾರ ಏನು ಹೇಳ್ತಾರ ಅನ್ನೋ ಕ್ಯೂರಿಯಾಸಿಟಿ ನಿಮಗೈತಿ. ಮತ್ತು ಜೀವನದಾಗನ ಫಸ್ಟ್ ಟೈಮ್ ಪ್ರವಚನ ಚಾಲೂ ಮಾಡಿನಲ್ಲ, ಆ ಅಂಜಿಕೆ ನನಗೂ ಐತಿ ಜರ. ಸ್ವಾಗತ ಮಾಡ್ಕೊಂಡು ಒಳಗೆ ಬರಬೇಕಾದ್ರೆ ಊರಿನವರೆಲ್ಲ ಕೊಡ ಹಾಕಾಕತ್ತಿದ್ರು, ನೀರು ಹಾಕಾಕತ್ತಿದ್ರು. ಒಂದು ಮುದುಕಿ ಬಂತು. ಆ ಮುದುಕಿ 2 ಸಣ್ಣ ಚರಿಗೆ ತಗೊಂಡು ನೀರು ಹಾಕ್ತಿದ್ದು ನನಗೆ. ನಾ ಕೇಳಿದೆ, ಕೊಡ ಇಲ್ಲನು ಬೇ ಅಂತ ಕೇಳಿದೆ ನಾನು. ಕೊಡ ನನ್ನ ಹತ್ರ ಇಲ್ಲಪ್ಪ, ನಾ ಸ್ವಲ್ಪ ಬಡವದೀನಿ ಅಂತದು ಮುದುಕಿ.
ಮತ್ತು ಎರಡು ಸಣ್ಣ ಚರ್ಗಿ ಒಳಗೆ ನೀರು ಹಾಕಕತ್ತೀಯಲ್ಲ, ನಿನಗೇನು ಅನಿಸಿಲ್ಲನು ಅಂತ ಕೇಳಿದೆ. ದೊಡ್ಡ ದೊಡ್ಡ ಕೊಡದಾಗ ನೀರು ಹಾಕಿದ್ರೂ ನೆಲ ಸ್ವಚ್ಛ ಆಗುತ್ತಪ್ಪ, ನೀ ಖುಷಿ ಪಡ್ತಿ. ಸಣ್ಣ ಕೊಡದಾಗ 2 ಹನಿ ನೀರು ಹಾಕಿದ್ರೂ ನೆಲ ಸ್ವಚ್ಛ ಆಗುತ್ತೆ, ನೀ ಖುಷಿ ಪಡ್ತಿ. ಎಷ್ಟು ಪ್ರಮಾಣದ ನೀರು ಹಾಕಿ ಅನ್ನೋದು ಮುಖ್ಯ ಅಲ್ಲ, ನೀ ಖುಷಿ ಇದೆಯಲ್ಲ ಸಾಕು ನನಗಂತದು ಮುದುಕಿ ಮತ್ತೊಡದಲ್ಲೇ. ಮತ್ತು ಕೋಟಿ ರೂಪಾಯಿ ಮನಿ ಕಟ್ಟಿದವನು ಆರಾಮ ಬದುಕಾಕತ್ತಾನಂದ್ರೆ ಅದು ಅವನ ಜೀವನ. ಗುಡಿಸಲದೊಳಗನು ಆರಾಮ ಬದುಕಾಕತ್ತಾನಂದ್ರೆ ಅದು ಅವನ ಜೀವನ. ದೊಡ್ಡ ಕೊಡ ಹಾಕಿದವ್ರೂ ಖುಷಿಯಾಗಿರ್ತಾರ, 1 ಲೋಟ ನೀರು ಹಾಕಿದವ್ರೂ ಖುಷಿಯಾಗಿರ್ತಾರ. ಇಲ್ಲಿ ಮೂಲ ಉದ್ದೇಶ ಖುಷಿಯಾಗಿ ಬದುಕೋದಷ್ಟೆ. ನಮಗೆಲ್ಲ ತಲೆಯಾಗಿರ್ತೈತಿ ದೇವರು ಮೆಚ್ತಾನ, ಏನು ಮಾಡಿದ್ರೆ ದೇವರು ಮೆಚ್ತಾನ. ಮತ್ತು 1 ತಿಂಗಳು ಉಪವಾಸ ಮಾಡಿದ್ರೆ ದೇವರು ಮೆಚ್ತಾನ, ಅಷ್ಟು ಮೆಚ್ಚಲಿಕ್ಕಿಲ್ಲ. ಮತ್ತು ಅವನ ಹೆಸರು ಮ್ಯಾಗ ಊರಿಗೆಲ್ಲ ನಾನು ಒಂದಿಷ್ಟು ಜಪ ತಪ ಯಜ್ಞಗಳನ್ನು ಮಾಡಿಸಿದ್ರೆ ದೇವರು ಮೆಚ್ತಾನ, ಅಷ್ಟು ಮೆಚ್ಚೋದಿಲ್ಲ. ಮತ್ತು ಅವನ ಹೆಸರು ಮ್ಯಾಗ ನಾನು ದೊಡ್ಡ ದೊಡ್ಡ ಗೋಪುರಗಳನ್ನು ನಿರ್ಮಾಣ ಮಾಡಿದರೆ ದೇವರು ಖಂಡಿತ ಮೆಚ್ತಾನ, ಅಷ್ಟು ಮೆಚ್ಚೋದಿಲ್ಲ. ಇನ್ನೊಬ್ಬರಿಗೆ ಕರೆದು ಯಜ್ಞ ಮಾಡಿಸಿದ್ರೂ ದೇವರಷ್ಟು ಮೆಚ್ಚೋದಿಲ್ಲ. ಮತ್ತು ದೇವ್ರ ಮುಂದೆ ಕೆಲವೊಬ್ರು ದೀಪ ಹಚ್ತಿರ್ತಾರೆ, ಅಡುಗೆ ಮನ್ಯಾಗ, ಜೈಜಿ ಕೋಲ್ಯಾಗ, ಜಗಲಿ ಮ್ಯಾಗ. ದೇವ್ರ ಮುಂದೆ ಸಾಯಂಕಾಲ ಆಯಿತು ಬೆಳಗ್ಗೆ ಆಯಿತು ಅಂದ್ರೆ ಏನು ಬಿಜಾಪುರದಾಗ ಹೋಗಿ ಬಂಗಾರದ ಪಣತಿ ತಂದು ದೀಪ ಹತ್ತಿರ್ತಾರೆ. ಬಂಗಾರದ ದೀಪ ಹಚ್ಚಿದ್ರನ ದೇವ್ರು ಖುಷಿ ಪಡ್ತಾನಂತ ತಿಳ್ಕೊಂಡಿರ್ತಾರೆ. ಮತ್ತು ಬೇಡ್ಕೊಳ್ದೇನು ಬೇಡ್ಕೊಂಡಾರ, ಬಂಗಾರದ ಪಣತಿ ಒಳಗೆ ದೀಪ ಹಚ್ಚಿ ಏನು ಬೇಡ್ಕೊಂಡಾರ ಅಂದ್ರೆ ಮಗ್ಳ ಮನೆಯವ್ರ ದೀಪ ಆರ್ಲೆ ಅಂತ ಬೇಡ್ಕೊಂಡಾರ. ಹಿಂಗೆ ಬೇಡ್ಕೊಂಡ್ರೆ ದೇವ್ರು ಮೆಚ್ಚಕ್ಕೆ ಸಾಧ್ಯ ಐತಾನು? ದೇವ್ರು ಮೆಚ್ಚೋದಿಲ್ಲ. ಬಂಗಾರದ ದೀಪ ಹಚ್ಚಿದ್ರೆ ದೇವ್ರು ಮೆಚ್ಚೋದಿಲ್ಲ. ಅವನ ಹೆಸರು ಮ್ಯಾಗ ತಪ ಯಜ್ಞಗಳನ್ನು ಮಾಡಿದ್ರೆ ದೇವ್ರು ಮೆಚ್ಚೋದಿಲ್ಲ. 1 ತಿಂಗಳು ಅವನ ಹೆಸರು ಮ್ಯಾಗ ಉಪವಾಸ ಮಾಡಿದ್ರೂ ದೇವ್ರು ಮೆಚ್ಚೋದಿಲ್ಲ. ಇನ್ನೊಬ್ಬರ ಮನೆ ಮುರಿಲಾರ್ದಂಗೆ ಯಾರು ಬದುಕ್ತಾರಲ್ಲ ಅವರಿಗೆ ದೇವ್ರು ಮೆಚ್ತಾನ. ಅಂಥ ಕೆಲಸ ನಾವು ಮಾಡಬೇಕು. ಇನ್ನೊಬ್ಬರ ಮನೆ ಮುರಿಬಾರ್ದು, ಇನ್ನೊಬ್ಬರ ಮನಸ್ಸು ನೋಯಿಸಬಾರ್ದು. ಸದಾ ಒಳ್ಳೆ ಯೋಚನೆ, ತಲೆ ಒಳಗೆ ಒಳ್ಳೆ ಚಿಂತನೆ, ಒಳ್ಳೆ ಕೆಲಸ, ಒಳ್ಳೆ ಜೀವನ, ಒಳ್ಳೆ ಬದುಕು, ಮಸ್ತ್ ಆರಾಮ್ ಇರೋದೈತಿ. ಏನು ಚಿಂತೆ ಮಾಡಿ ಏನು ಮಾಡೋದು? ಏನು ಬಹಳಷ್ಟು ಚಿಂತೆ ಮಾಡಿ ನನ್ನ ಹೊಲ ನನ್ನ ಮನೆ ಅಂದವ ಏನವ ಇಲ್ಲೇ ಉಳ್ದ ಅವನು ಹೋಗ್ಯಾನ. ಮತ್ತು ಚಂದ ಅಗದಿ ಗುಡಿಸಲ್ದ ಬದುಕವನು ಮ್ಯಾಗ ಹೋಗ್ಯಾನ, 100 ವರ್ಷ ಬದುಕ್ದವನು ಮ್ಯಾಗ ಹೋಗ್ಯಾನ. ಹೋಗುವುದ ಖಚಿತೈತಂದ ಮ್ಯಾಗ ಎದಕ್ಕೆ ದ್ವೇಷ ಮಾಡೋದು? ವೈ ವಿ ಶುಡ್ ಹೇಟ್ ಎನಿವನ್? ಯಾಕೆ ದ್ವೇಷ ಮಾಡೋದು? ನನಗೆ ನಿಮ್ಮ ಹೊರ್ತಿ ಬಳಗೆಲ್ಲ ಬಂದಿದ್ರು ತಾಳಿಕೋಟಿಗೆ. ನಾವು ಹಿಂಗ್ರಿಪ್ಪ ಹೊರ್ತಿಯವರು ಅಂತ ಸುಮಾರು ಒಂದು 3-4 ಕಾರ್ಯಕ್ರಮ ಬಂದಿತ್ತು ಅಧ್ಯಕ್ಷರೇ. ಇಲ್ಲಿ ಬ್ಯಾಂಕಿನ ಕಾರ್ಯಕ್ರಮ ಆಗಲಿ, ನಂಗೆ ನೆನಪೈತಿ, ಒಂದು ಪ್ರವಚನ ಕಾರ್ಯಕ್ರಮ ಆಗಲಿ, ಬಹಳ ಬಂದಿತ್ತು. ಏನು ಮಾಡಲಿವ, ಸಣ್ಣವಲ್ಲ, ಇನ್ನೂ ಅಭ್ಯಾಸ ಮಾಡ್ತೀನಿ ನಾನು. ನಂದು MA ಇಂಗ್ಲೀಷ್ ಇನ್ನೂ ಮುಗಿದಿಲ್ಲ. ಈಗ 1-2 ಸೆಮ್ ಮುಗಿದಾವು, ಇನ್ನೂ 2 ಸೆಮ್ ಅಭ್ಯಾಸ ಐತಿ. ನನ್ನ ಪುಣ್ಯನೋ ಅದು ರೇವಣ ಸಿದ್ದಪ್ಪನ ಕೃಪೆನೋ ಗೊತ್ತಿಲ್ಲ. ಇಲ್ಲಿ ಪ್ರವಚನ ಚಾಲು ಆಗೋದಕ್ಕೆ ನಂಗೆ 1 ತಿಂಗಳು ಸೂಟಿ ಸಿಕ್ಕೈತಿ. 2 ಕೂಡಿ ಬಂದು ಅಂತ ಈ ಕಡೆ ಬಂದಂಗೆ ಆಯ್ತು ನನಗೆ. ಅಷ್ಟೇ ಇಲ್ಲ ನನಗೆ ಬರೋದಾಕಿದ್ದೆ. ಮತ್ತಿಲ್ಲಿ ನಾ ಸ್ವಚ್ಛ ಹೇಳಿಬಿಡ್ತೀನಿ, ಇಲ್ಲಿ ನಾನು ದೊಡ್ಡ ಜನಸಂಘಟನೆ ಮಾಡಲಿಕ್ಕೆ ಬಂದಿಲ್ಲ. ನನ್ನ ಹೆಸರು ಇಲ್ಲಿ ಖಾಯಂ ಉಳಿಲಿ ಅಂತ ಹೇಳಕ್ಕೆ ನಾ ಬಂದಿಲ್ಲ. ನಾ ಇಲ್ಲಿ ಎದಕ್ಕೆ ಪ್ರವಚನ ಹೇಳಕ್ಕೆ ಬಂದೀನಿ ಅಂದ್ರೆ ನಾ ಒಂದಿಷ್ಟು ಕಲಿಯಾಕೆ ಇಲ್ಲಿ ಪ್ರವಚನ ಹೇಳಕ್ಕೆ ಬಂದೀನಿ ಅಷ್ಟೇ. ನನ್ನ ಕಲಿಕೆ ಒಳಗೆ ಒಂಚೂರು ಕಮ್ಮಿ ಐತಿ, ಅದು ಇಲ್ಲಿ ಬಂದು ನಾನು ಪೂರ್ಣ ಮಾಡ್ಕೋಬೇಕು ಅಂತ ನನ್ನನ್ನು ನಾನು ಕಲಿತುಕೊಳ್ಳಲಿಕ್ಕೆ ಇಲ್ಲಿ ಪ್ರವಚನಕ್ಕೆ ಬಂದೀನಿ. ಬಿಟ್ಟರೆ ನಾನಿಲ್ಲಿ ಏನೂ ಬದಲಾವಣೆಗೆ ಬಂದಿಲ್ಲ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಮತ್ತು ನಾಳೆ ನೀವು ಅನ್ಬೋದಿರವ. ನಾ ಬೇರೆ ಬುದ್ಧಿ ಬೇರೆ ಕಡೆ ಹೋದಾಗೆಲ್ಲ ನಾವು ಅಜ್ಜರು ಅದೇ ಮಾತಾಡಕತ್ತಿದ್ವಿ. ಬೇರೆ ಹೋದಲ್ಲೆಲ್ಲ ಈ ನಮ್ಮ ಬಳಗ ಏನೈತಲ್ಲ ಚೂಪ್ ಟೆಪ್ಗಿ ಮಂದಿ, ಇದು 2 ಬೇಡ 3 ಇರ್ತಿದ್ವು. ನೀವೇನದಿರಲ್ಲ ನೀವ ತುಂಬಿರ್ತಿದ್ರಿ. ಹೊರತ್ಯಾಗ ಉಲ್ಟಾಗ್ಯದಿದ್ದು, ಅವರೇ 2 ಬೇಡ 3 ಜನ ಆದ್ರೆ ಹೊಸರು ನೀವ ತುಂಬಿರಿ. ಅಜ್ಜರು ಅಂದರು ಫ್ರೀ ಎಫೆಕ್ಟ್ ಅಲ್ರಿ ಅಪ್ಪಗಳು, ಹೋಗಿರ್ಬೇಕು ಹೊಸರು ಅಂದರು. ಫ್ರೀ ಐತಿ, ಹೋಗಿರಬಹುದು ಬಹುತೇಕ ಅಂತ. ನಾಳೆ ಕರೆಕ್ಟ್ ಬೆಳಗ್ಗೆ 6:30 ಅಂದ್ರೆ 6:30ಗೆ ಪ್ರವಚನ ಪ್ರಾರಂಭ ಆಗ್ತದೆ. ಎಕ್ಸಾಕ್ಟ್ 7:15ಕ್ಕೆ ಪ್ರವಚನ ಮುಕ್ತಾಯ ಆಗ್ತದೆ. 45 ನಿಮಿಷ. ಯಾರು ಬರಲಿಲ್ಲ ಅಂದ್ರೂ ಚಿಂತಿಲ್ಲ, ನಾವು ಗಿಡಕ್ಕೆ ಹೇಳ್ತೀವಿ ಪರವಾಗಿಲ್ಲ, ನಮಗೆ ಗಿಡಕ್ಕೆ ಹೇಳಿದ್ರು ಚಿಂತಿಲ್ಲ, ಹೇಳ್ತೀವಿ. 6:30 ಅಂದ್ರೆ 6:30ಗೆ ಪ್ರಾರಂಭ ಆಗ್ತೈತಿ. 6:30 ಅಂತಾರೆ ತಗೋ, 7:30 ಆಗ್ತೈತೆ ತಗೋ ಅಂದ್ರೆ ಅದು ಹೊರತಿ ಹೊರಗೆ ಆಗ್ಬೋದು, ಹೊರತಿ ಒಳಗೆ ಅದು ಆಗೋದಿಲ್ಲ ನಿಮ್ಯಾಗ. 6:30 ಅಂದ್ರೆ 6:30ಗೆ ಪ್ರಾರಂಭ ಆಗ್ತದೆ. 7:15 ಅಂದ್ರೆ 7:15ಕ್ಕೆ ಮುಕ್ತಾಯ ಆಗ್ತದೆ. ಯಾಕಂದ್ರೆ ಸಮಯಕ್ಕೆ ಮಹತ್ವ ಕೊಟ್ವಿ ಅಂದ್ರೆ ಅದು ನಮ್ಮನ್ನು ಬಹಳ ಚಂದ ಬೆಳೆಸ್ತೈತಿ.
ಸಮಯಕ್ಕೆ ಮಹತ್ವ ಕೊಡಲಿಲ್ಲ ಅಂದ್ರೆ ಅದು ನಮ್ಮನ್ನು ಎತ್ತಿ ಒಗಿತೈತಿ. ಈ ಕೈಗಳು ನಾನೆಲ್ಲ ಹೋದಲ್ಲಿ ಹೇಳ್ತಿರ್ತೀನಿ, ಯಾವತ್ತೂ ನಮಗೇನು ಚಲೋ ದೇವ್ರ ಕೈ ಕೊಟ್ಟಾನಲ್ಲ, ನಾವು ಪುಣ್ಯ ಮಾಡಿರಿ. ನೀವು ದಿವಸ ಬಂದು ರೇವಣ ಸಿದ್ದಪ್ಪಗೆ ಒಂದು ಉದ್ದಿನ ಕಡ್ಡಿ ಹಚ್ಚರಿ, ಒಂದು ಕರ್ಪೂರ ಹಚ್ಚರಿ, ಒಂದು ಕಾಯಿ ಹೊಡೀರಿ. ಯಾಕಂದ್ರೆ ನಮಗೆ 2 ಕಣ್ಣು ಕೊಟ್ಟಾನ, 1 ಬಾಯಿ ಕೊಟ್ಟಾನ, 2 ಕಿವಿ ಕೊಟ್ಟಾನ, ಕೈ ಕಾಲು ಗಟ್ಟಿ ಕೊಟ್ಟಾನ. ನಮಗೇನಾದರೂ 2 ಚಲೋ ಕಣ್ಣು ಕೊಟ್ಟಾನಂದ್ರೆ ಪುಣ್ಯ ಮಾಡೀವಿ. ರೇವಣ ಸಿದ್ದಪ್ಪಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಜಗತ್ತು ಒಳಗೆ 162 ಕೋಟಿ ಜನಕ್ಕೆ ಕಣ್ಣಿಲ್ಲ. ನಮಗೇನಾದರೂ ಮಾತಾಡೋಕೆ ನಾಲ್ಗೆ ಕೊಟ್ಟಾನಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ 96 ಕೋಟಿ ಜನಕ್ಕೆ ನಾಲ್ಗೆನೇ ಇಲ್ಲ. ನಮಗೇನಾದರೂ 2 ಕೈ ಕೊಟ್ಟಾನಂದ್ರೆ ದೇವರು ಪುಣ್ಯ ಮಾಡೀವಿ. ಅದಕ್ಕೆ ಬಂದು ಹೇಳ್ರಿ, ಥ್ಯಾಂಕ್ ಯು ಹೇಳ್ರಿ ರೇವಣ ಸಿದ್ದಪ್ಪಗೆ. ಯಾಕೆ ಜಗತ್ತು ಒಳಗೆ 33 ಕೋಟಿ ಜನಕ್ಕೆ ಕೈ ಇಲ್ಲ. ನಮಗೇನಾದರೂ ಕಾಲು ಕೊಟ್ಟಾನ ಚಂದ, ಇನ್ನೊಬ್ಬರಿಗೆ ಒದ್ಯಾಕೂ ಕಾಲು ಕೊಟ್ಟಾನ, ಇನ್ನೊಬ್ಬರಿಗೆ ಬಾಗಾಕೂ ಕಾಲು ಕೊಟ್ಟಾನಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ 23 ಕೋಟಿ ಜನ 80 ಲಕ್ಷ ಜನಕ್ಕೆ ಕಾಲೇ ಇಲ್ಲ. ನಮಗೇನಾದರೂ ಸ್ವಂತ ಮನೆ ಕೊಟ್ಟಾನ, POP ಡಿಸೈನ್ ಮಾಡಿರೋ ಮನೆ ಕೊಟ್ಟಾನ, ಮತ್ತು ಆರಾಮ್ ಕಣ್ತುಂಬ ನಿದ್ದೆ ಕೊಟ್ಟಾನಂದ್ರೆ ಪುಣ್ಯ ಮಾಡೀವಿ. ಜಗತ್ತು ಒಳಗೆ ಹೈಯೆಸ್ಟ್ 162 ಕೋಟಿ ಜನಕ್ಕೆ ಇರಾಕ ಮನೆ ಇಲ್ಲ, ಈಗಲೂ ಬೀದಿ ದೀಪದೊಳಗೆ ಮಳ್ಕೊಳಕತ್ತಾವ. ನಮಗೆಲ್ಲ ಕೊಟ್ಟುನು. ಮತ್ತು ನೀವೆಲ್ಲ ಕೇಳ್ತೀರಿ, ಅಲ್ರಿ ಸ್ವಾಮಿಗಳ ನಿಜವಾದ ಶ್ರೀಮಂತ ಯಾರು? ನಿಜವಾದ ಶ್ರೀಮಂತ ಯಾರು ಅಂದ್ರೆ ಕೋಟಿ ರೂಪಾಯಿ ಬ್ಯಾಂಕ್ ಒಳಗಿಟ್ಟವ ನಿಜವಾದ ಶ್ರೀಮಂತ ಅಲ್ಲ. 8 ತಾಸು ನಿದ್ದೆ ಕಣ್ಣಾಗ ಯಾವ ಇಟ್ಟಾನಲ್ಲ ಅವನೇ ನಿಜವಾದ ಶ್ರೀಮಂತ ಅಂತ ನಾವು ತಿಳ್ಕೋಬೇಕು. ಯಾವ ಚಲೋ ನಿದ್ದೆ ಮಾಡಿ 3 ಹೊತ್ತು ಊಟ ಮಾಡಿ ಹೆಂಡತಿ ಮಕ್ಕಳ ಪ್ರೀತಿ ತಕ್ಕೊಂತ ಊರಾಗ ಅಭಿವೃದ್ಧಿ ಪಡ್ಕೊಂತ, ಊರು ಸ್ವಚ್ಛ ಇತ್ತು, ಮನೆ ಸ್ವಚ್ಛ ಇತ್ತು, ನನ್ನೂರು ನನ್ನ ಗ್ರಾಮ ನನ್ನ ಮಕ್ಕಳನ್ನು ಅಭಿಮಾನ ಪ್ರೀತಿ ಯಾವ ಬದುಕ್ತಾನಲ್ಲ ಅವಂದೇ ನಿಜವಾದ ವ್ಯಕ್ತಿತ್ವ, ಅವನೇ ದೊಡ್ಡವ. ಒಬ್ಬ ನಮ್ಮ ಮೊನ್ನೆ ನೀವು ಭಕ್ತರು ಹೆಂಗಿರ್ತೀರಿ ಅಂದರೆ ಹಂಗೂ ಇರ್ತೀರಿ ಹಿಂಗೂ ಇರ್ತೀರಿ. ಮೊನ್ನೆ ನಮ್ಮ ಮಠಕ್ಕೊಬ್ಬ ಭಕ್ತ ಬಂದಿದ್ದು, ಅವ ಇದ್ದಿದ್ದು ಹೇಳಕತ್ತೀನಿ ನಿಮಗೆ. ನಾ ಹೇಳೋದೇ ಇದ್ದಿದ್ದು ನಿಮಗೆ. ಮೊನ್ನೆ ಅಮಾವಾಸ್ಯೆಗೆ ನಂಗೆ ಸೂಟಿ ಸಿಕ್ಕಿತ್ತು ಅಂತ ಮಠಕ್ಕೆ ಬಂದಿದ್ದೆ. ಒಬ್ಬ ಬಂದಿದ್ದವ, ಅಜ್ಜರ ಆರಾಮದಿರೇನು? ಆರಾಮದೀನಪ್ಪ. ಮತ್ತು ನಮ್ಮ ಮದ್ವೆ ಬಿಜಾಪುರದಾಗ ಆಯ್ತಲ್ಲ, ಬಂದಿದ್ರಿ ನೀವು ಆಶೀರ್ವಾದ ಮಾಡಿದ್ರಿ ಅಂದವ. ಹೌದಪ್ಪ ಬಂದಿದ್ನಲ್ಲ, ಭಾಳ ಖುಷಿ ಆಯ್ತು ರೀ ಅಜ್ಜರ. ನೀವು ಯಾಕೆ ದೌಡ್ ಬಂದ್ರಿ ನನಗೆ ಅರ್ಥ ಆಗಲಿಲ್ಲ ಅಂದವ. 12:45ಕ್ಕೆ ಅಕ್ಕಿ ಕಾಳಿದ್ದು, ಮತ್ತು ನೀವು ಒಳಗಿನ ಅಕ್ಕಿ ಕಾಳಕ್ಕೆ 9:00 ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋದ್ರಿ, ಯಾಕೆ ನೀವು ದೌಡು ಬಂದ್ರಿ ನನಗೆ ಈಗ ಅರ್ಥ ಆಕತ್ತೈತಿ ಅಂದವ. ಅಲ್ಲೋ ಏನಾಯಿತು, ನಾನು ಮುಂದೆ ಜರ ಆ ಕಡೆ ದಾವಣಗೆರೆಗೆ ಹೋಗ್ಬೇಕಿತ್ತು, ಅದಕ್ಕೆ 9:00 ಅಕ್ಕಿ ಕಾಳು ಹಾಕಿ ನಾ ಮುಂದೆ ಹೋದೆ ಅಂತಂದೆ. ಅವ ಅಂದ, ಇಲ್ರಿ ಅಜ್ಜಾರ ದೌಡ್ ನೀವು ಯಾಕೆ ನನಗೆ ಅಕ್ಕಿ ಕಾಳು ಹಾಕಿರ ಅಂದ್ರೆ ನಮ್ಮ ಮದುವೆಗೆ ಆಲ್ರೆಡಿ ಡಿವೋರ್ಸ್ಗೆ ಬಂದದ, ದೌಡ ಮುಗಿದಿತ್ತು, ಅದಕ್ಕೆ ನೀವು ದೌಡ್ ಬಂದಿರ ಅಂದವ. ಅಂದ್ರೆ ದೌಡ್ ಬಂದಿವಿ ಅಂದ್ರೆ ದೌಡು ಮುಗಿಸೈತದು, ಅದಕ್ಕೆ ದೌಡು ಬಂದಿವಿ ಅಂತ ಅನ್ನೋರು ನೀವು. ಮತ್ತೇನಾರ ಜರಾಕರ್ತ ಲೇಟ್ ಬಂದಿದ್ವಿ ಅಂದ್ರೆ ಅವಾಗ ಏನಂತೀರಿ, ಯಪ್ಪ ನೀವು ಲೇಟ್ ಬಂದಿದ್ದಕ್ಕೆ ನಮಗಿನ್ನ ಲೇಟ್ ಮಕ್ಕಳು ಆಗವಲ್ಲಾಗೆ ಒಟ್ಟ ಅದಕ್ಕೆ ನೀನೇ ಮಾಡಿದ್ದು ಅಲ್ಲ. ಮತ್ತು ಇವ್ರಿಗೇನು ಡಿವೋರ್ಸ್ ತೊಗೊಂತ ನಾವು ಹೇಳಿದ್ವಿ, ಅವ್ರಿಗೆ ಆಶೀರ್ವಾದ ಮಾಡಿ. ಇಲ್ಲ ನಿಮಗೆ ಮಕ್ಕಳಾಗ್ಬಾರ್ದಂತ ಏನಾರು ಹೋಗಿ ಆಶೀರ್ವಾದ ಮಾಡಿ ಬಂದಿದ್ವಿ ನಾವು. ಹಿಂಗೂ ಇರ್ತಾವು ಹಂಗೂ ಇರ್ತಾವೆ. ಹೊರ್ತಿ ಒಳಗೆ ಎಂಥವು ಗಾಮಸ್ತರು ಭಕ್ತರು ಎಂಥವ್ರು ಅದಾರ ಅಂದ್ರೆ ಸ್ವಾಮಿಗಳಿಂದ ಪಡ್ಕೊಳ್ಳೋ ಭಕ್ತರು ಇಲ್ಲಿಲ್ಲ, ಹಳ್ಳಿ ಸ್ವಾಮಿಗಳಿಗೆ ಕೊಟ್ಟು ಕಳಿಸೋ ಭಕ್ತರು ನಿಮ್ಮ ಒಳಗೆ ಅದಾರಣ್ಣ. ಇವತ್ತು ತ್ರಿಕೋಟಿ ಲಿಂಗಿಲ್ಲ ಹಾಕತ್ತದ, ಇದು ಖಾತ್ರಿ. ಇದು ಹಳ್ಳಿ ಸ್ವಾಮಿಗಳಿಗೆ ಕೊಟ್ಟು ಕಳಿಸೋರ್ನ. ಸ್ವಾಮಿಗಳಿಂದ ಇಸ್ಕೊಳ್ಳೋರು ಬೇರೆ ಕಡೆ, ಆದರೆ ಸ್ವಾಮಿಗಳಿಗೆ ಕೊಟ್ಟು ಕಳಿಸೋರು ನೀವು ಅದಿರಲ್ಲ. ಈ ಕೊಡು ಕೈ ಯಾವಾಗಲೂ ಇನ್ನೊಬ್ಬರನ್ನ ಬೆಳೆಸೋ ಕೈ ನಿಮ್ಮದಾಗಲಿ. ಇನ್ನೊಬ್ಬರ ಮನೆ ಮ್ಯಾಗ ಅದು ಇದು ಮಾಡಿಸಿ ಒಗೆಯೋದು ಬಿಟ್ಟು ಇನ್ನೊಬ್ಬರ ಮನೆ ಮ್ಯಾಗ ಮನೆ ಕಟ್ಟಲಿ ಅನ್ನೋ ಬೇಡ್ಕೊಳ್ಳೋ ಕೈ ನಿಮ್ಮ ಆಗಲಿ. ಇನ್ನೊಬ್ಬರು ಸದಾ ಬೆಳಕು ಕೊಡೋ ಕೈ ನಿಮ್ಮ ಆಗಲಿ ಅಂತ ತಿಳಿಸಿ, ನಾಳೆ ಎಕ್ಸಾಕ್ಟ್ 6:00 ಪ್ರವಚನ ಪ್ರಾರಂಭ, 7:15ಕ್ಕೆ 45 ನಿಮಿಷ ಮುಕ್ತಾಯ ಆಗ್ತದೆ. ತಾವೆಲ್ಲ ಬರ್ರಿ. ಮತ್ತು ಒಂದಿಷ್ಟು ತಪ್ಪುಗಳು ಆಗ್ತಿರ್ಬೋದು, ಯಾಕಂದ್ರೆ ನಾ ಪ್ರಥಮ ಬಾರಿಗೆ ಒಂದು ಲಾಂಗ್ ಟರ್ಮ್ ಪ್ರವಚನ ಮಾಡಾಕತ್ತೀನಿ. ಎಲ್ಲೂ ನಾನು 15 ದಿನ ಆಗಲಿ ಎಲ್ಲ ಆಗಲಿ ನೀವು ನಂಬುದಿಲ್ಲ. ನಾ ಇವತ್ತು ಹೊರತಿಗೆ ಮಧ್ಯಾಹ್ನ ಹೊಂಟೀನಿ ಅಂದರೆ ನಮ್ಮ ತಾಳಿಕೋಟೆಯವರೆಲ್ಲ ಬಂದು ಇವತ್ತು ಮಡ್ದಾಗ ಕುಂತಿದ್ರು. ಅಜ್ಜ ನೀ ಮೋಸ ಮಾಡಿ ನಮಗೆ ಅಂದ್ರೆ ಅವ್ರು. ಒಮ್ಮೆ ನಮ್ಮೂರಾಗ ನೀವು 1 ವಾರ ಮ್ಯಾಗ ಪ್ರವಚನ ಹೇಳಿಲ್ಲ, ಸುತ್ತ ಹಳ್ಳಿ 158 ಅಜ್ಜನ ಹಳ್ಳಿಗೆ ಬರ್ತಾವ, ನೀ ಎಲ್ಲೂ ಒಂದು ದಿನ ಡೇಟ್ ಕೊಟ್ಟಾವಲ್ಲ, ಹೋಗಿ ಬರೋ ಒಂದು 45 ನಿಮಿಷ ಮಾತಾಡಿ ಬರ್ತಿದ್ದಿ. 15 ದಿನ ಇವತ್ತು ಬರೋದ ಅಪರೂಪ ಮೈಸೂರಿಂದ, 15 ದಿನ ಹೋಗಿ ಹೊರತಾಗ ನಿಂದಿರ್ತೀರಿ ಅಂದ್ರೆ ನಾವೇನು ಮಾಡೋನು ಅಂದು ನಮ್ಮ ಬಳಗ. ಯಪ್ಪ ಇಲ್ಲ 3 ದಿನಕ್ಕೆ ಒಮ್ಮೆ ಬಂದು ನೀವು ಮಾರಿ ತೋರಿಸ್ಬೇಕಿನ ಅಂತ ಹೇಳಿನವ್ರಿಗೆ. 3 ದಿನಕ್ಕೆ ಒಮ್ಮೆ ಬರ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ, ಬಂದು ಹೋಗ್ತೀನಿ. ಅಲ್ಲೇ ಯಾಕೆ ಹೊಂಟೀನಿ ಅಂದ್ರೆ ನಾ ಹೇಳಿದ್ನಲ್ಲ, ಯಾರಿಗೆ ಕಲಿಸ್ಲಿಕ್ಕೆ ನಾವು ಹೊಂಟದಾವಲ್ಲ, ನನಗೆ ನಾ ಕಲಿಸಾಕ
ನನಗೆ ನಾ ಒಂದಿಷ್ಟು ಕಲಿಕೆಯನ್ನು ಪಟ್ಕೊಳಕಲ್ಲಿ ಹೊಂಟೀನಿ. ಒಂದು 15 ದಿನ ನೋಡು ಹೆಂಗಿರ್ತದೆ, ಬರೀ ಸಾಕು ನೀವು ನಿಮ್ಮ ಭಕ್ತರು ನಿಮ್ಮ ಪ್ರೀತಿ ಹೊರಗೆ ಒಂದಿಷ್ಟು ನೋಡು ನಮಗೆ ಹೆಂಗೆ ಕಾಣ್ತಾರ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೆ ಸಮಾಧಾನ ಪಡಿಸಿ ನನಗೆ ಆಶ್ಚರ್ಯ ಆಯ್ತು. 15 ದಿನ ನಂಗೆ ಈ ಎಲ್ಲರೂ ಈಗಲೂ ನಮ್ಮ ಮನ್ಯಾಗ ಒಳಗೆ ಎಲ್ಲರೂ ಬಳಗ ಹೊಸು ಭಕ್ತ ಬಳಗೆಲ್ಲ 15 ದಿನ ನೀವೇನು ಕೊಟ್ಟಿದ್ದೆ ಅಪರೂಪ ಅಂತ ಒಂದು ಮಾತ್ರ ಹೇಳಬಲ್ಲೆ. ಏನಾದರೂ ಮುಂದೊಂದು ದಿನ ಒಂದು ದೊಡ್ಡ ಕೆಲಸ ಆದಾಗ ನಾ ಎಲ್ಲರ ಪ್ರಥಮ ಬಾರಿಗೆ ಪ್ರವಚನ ಪ್ರಾರಂಭ ಮಾಡಿದ್ದೆ ಅಂದ್ರೆ ನನ್ನ ಜೀವನ ಇತಿಹಾಸದೊಳಗೆ ಅದು ಹೊರ್ತಿ ಅನ್ನೋದು ಮಾತ್ರ ಖಾಯಂ ಉಳಿತೈತಿ ಅನ್ನೋದು ಮಾತ್ರ ನಾವಂತ ಹೇಳ್ತೀವಿ. ಎಲ್ಲಾದರೂ ಪ್ರಥಮ ಪ್ರವಚನ ಪ್ರಾರಂಭ ಅಂದ್ರೆ ಅದು ಹೊರತಾಗ ಆಯಿತು ಅಂತ ನಾ ಖುಷಿಯಿಂದ ನನ್ನ ಬುಕ್ ಒಳಗೆ ನಾ ಬರ್ಕೋತೀನಿ ಅಂತ ತಿಳಿಸಿ ತಮಗೆಲ್ಲ ರೇವಣ ಸಿದ್ದಪ್ಪನ ಆಶೀರ್ವಾದ ಇರಲಿ. ನಾಳೆ ಒಂದಿಷ್ಟು ವ್ಯವಸ್ಥೆ ನಾನು ಚರ್ಚೆ ಮಾಡ್ತೀನಿ. 6:30ಗೆ ತಾವು ದಯವಿಟ್ಟು ಬರ್ರಿ. ಮತ್ತು ನೀವು ಸಂತಿಗೆ ಹೋಗ್ಬೇಕಾದ್ರೆ ಒಬ್ಬರು ಹೊಕ್ಕಿರೇನು? ಬಿಜಾಪುರ ಸಂತಿಗೆ ಹೋಗ್ಬೇಕಾದ್ರೆ ನೀವು ಏನೀಗ ಫ್ರೀ ಅದ, ಒಬ್ಬರು ಹೋಗೋದು ಮಂದೇ ಅಲ್ಲಿ. ನೀವು ಊರಾಗ ಯಾವ್ಯಾವ ಇರ್ತಾವೆ, ಬಾರ ಚಿಗವ ಬಾರ ಮಲ್ಲವ ಅನ್ಕೋತ ಹೋಸ್ರು ಎಳ್ಕೊಂಡು ಹೊಕ್ಕಿರಲ್ಲ. ಇವು ಎಷ್ಟು ನನಗೊಂದು ಪ್ರಾಮಿಸ್ ಮಾಡಿರಿ, ನಮ್ಮ ಬಳಗೆಲ್ಲ ಬರ್ತೈತೆ ನನಗೆ ಗೊತ್ತದ. ನಮ್ಮ ಚೂಪ್ ಟಪ್ಪಿಗೆ ಮಂದದು ನಮ್ಮ ಬಳಗ ಸಣ್ಣ ಸ್ವಯಂ ಪಾಪ ನಡ್ರಿಪ್ಪ ಹೋಗುನಂತ ನಮ್ಮ ಬಳಗೆ ಬರ್ತದ. ಇನ್ನು ನೀವು ಬಳಗೆ ಏನು ಮಾಡಬೇಕು, ನನಗೊಂದು ಪ್ರಾಮಿಸ್ ಮಾಡಿರಿ, 10 ಬೆರಳದವಪ್ಪ ಒಬ್ರೊಬ್ರು 10 ಮಂದಿನ ಕರ್ಕೊಂಬರ್ತೀವಿ ಅಂತ ನನಗೆ ಹೇಳ್ಬೇಕು ನೀವು ಇವತ್ತು. ಮತ್ತು ಬೇಕಾದ್ರೆ ಸಂತಿ ವ್ಯವಸ್ಥೆ ಮಾಡಿಸೋನು ಅಂದ್ರೆ ಮಾಡಿಸ್ತೀವಿ ನಾವು. ಇಲ್ಲಿ ಸಂತೆ ಐತ್ರಿ ಅಜ್ಜಾರು ಅಟ ಬರ್ತೀವಿ ಅನ್ನೋದಾದ್ರೆ ಅದನ್ನು ವ್ಯವಸ್ಥೆ ಬೇಕಾದ್ರೆ ಆಗಲಿ. ಏನದು ರೇವಣ ಸಿದ್ದಪ್ಪ ಎಲ್ಲಕ್ಕೂ ಗಟ್ಟಿಯಾಗಿ ಆಶೀರ್ವಾದ ಮಾಡ್ಯಾನ. ಒಬ್ರೊಬ್ರು ಸಾಧ್ಯ ಆದಷ್ಟು ಎಲ್ಲರನ್ನೂ ಕರ್ಕೊಂಬರ್ರಿ. ಯಾರು ನೀವು ಮುಂದೆ ಬರ್ರಿ, ಕರ್ಕೊಂಡು ಬರ್ರಿ. ನಿಮಗೆ ಬೇರೆ ಕಡೆ ಹೇಳ್ದಂಗೆ ಪ್ರವಚನಗಾರರು ಬಿಟ್ರೆ ನಿಮಗೆ ಯಾರೂ ಹೇಳೋದಿಲ್ಲ. ಅಬ್ಬಬ್ಬ ಅಂದ್ರೆ ಒಬ್ಬ ಪಾಪ ಕಂಡಕ್ಟರ್ ಹೇಳಿರ್ಬೇಕು, ಅವ ಮುಂದೆ ಬಾರೋ ಮಾರಾಯ ಅಂತ ಕಂಡಕ್ಟರ್ ಹೇಳಿರ್ಬೇಕು. ಬಿಟ್ರೆ ಒಬ್ಬರು ಸ್ವಾಮಿಗಳು ಪ್ರವಚನಗಾರರು ಮುಂದೆ ಬರ್ರಿ ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ಬಿಟ್ರೆ ಜೀವನದಾಗ ಯಾರೂ ಮುಂದೆ ಬರ್ರಿ ಅಂತ ಹೇಳೋದಿಲ್ಲ. ಯಾಕೆ? ಎಲ್ಲ ಎಳ್ಯಾಕ ನಿಂತಿರ್ತಾವೆ, ಅವು ಎಲ್ಲಿ ಮುಂದೆ ಬಾ ಅಂತವ್. ನಮ್ಮ ಓಸು ಜಗತ್ನಾಗ ಎಳ್ಯಾಕ ನಿಂತಿರ್ತಾವೆ, ಯಾರೂ ಮುಂದೆ ಬರ್ರಿ ಅಂತ ಹೇಳೋದಿಲ್ಲ. ಹೇಳೋರು ಇವ್ರು ಅದಾರ, ಕೇಳೋರು ನೀವು ಆಗ್ರಿ. ಎಷ್ಟು ಸಾಧ್ಯ ಅಷ್ಟು ಮನಸ್ಸು ತೃಪ್ತಿ ಪಟ್ಕೋರಿ ಅಂತ ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಾಳೆ ಪ್ರಾರಂಭಿಸೋಣ ಅಂತ ಹೇಳಿ ಮಾಡ್ತೀನಿ. ಶರಣ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ.